ಇವಾಗ ಏನು ಸದನ ಕಳೆದ 3-4 ದಿವಸಗಳಿಂದ ನಡೀತಾ ಇದೆ, ಅದು ಹೋಗ್ತಾ ಇರ್ತಕ್ಕಂಥ ಹಾದಿಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಹೀಗಾಗಿ ನಾವೆಲ್ಲರೂ ಕೂಡ ಶಾಸಕಾಂಗ ಪಕ್ಷದ ಸಭೆಯೂ ಕೂಡ ಈಗ ಜನತಾದಳದ ನಡೀತು. ನಾವು ಬೆಳಗ್ಗಿಂದನೂ ಕೂಡ ಏನು BJPಯವರು ನಾವೆಲ್ಲರೂ ಕೂಡ ಏನು ಅನೂರಿನಲ್ಲಾದಂಥ ಒಂದು ಫೈರಿಂಗ್ ಘಟನೆ ಇರ್ಬೋದು, ಅದರಲ್ಲೂ ಕೂಡ ಉದಾಸೀನವಾಗಿ ತಗೊಂಡಂಥದ್ದು ಸರ್ಕಾರನೂ ಕೂಡ ನಾವು ನೋಡಿದ್ವಿ. ಹೇಗೆ 3 ಜನದ ಪ್ರಾಣ ಹೋಗಿದೆ, ಪ್ರಾಣನ ಇವರು ಏಕಾಏಕಿ ಬಲಿ ಕೊಟ್ಟಿದ್ದಾರೆ. ಇವ್ರಿಗೆ ಯಾರು ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟರು, ಇವ್ರಿಗೆ ಯಾರಿಗೆ ಹಾಕಿ ಕೊಟ್ಟರು ಫಾರೆಸ್ಟ್ ಇಲಾಖೆಯವ್ರಿಗೆ, ಇದೆಲ್ಲದೂ ಕೂಡ ಗಂಭೀರವಾಗಿ ತನಿಖೆ ಆಗಬೇಕು, ಸೂಕ್ಷ್ಮತೆಯಿಂದ ಇದ್ರ ಹೊರ ಬರಬೇಕು. ಆ ಥರ ಯಾರಿಗೂ ಕೂಡ ಒಬ್ಬ ಮನುಷ್ಯಂದೇ ಆಗಲಿ, ಒಂದು ಪ್ರಾಣಿ ನಾಯಿನ ಸಾಯಿಸೋಕ್ಕೂ ಕೂಡ ಇವತ್ತು ಯಾರಿಗೂ ಕೂಡ ಪರ್ಮಿಷನ್ ಇಲ್ಲದಂಥ ಸಂದರ್ಭದಲ್ಲಿ ಇವತ್ತು ಮನುಷ್ಯ ಪ್ರಾಣನ ಅಷ್ಟು ಸುಲಭವಾಗಿ ಇವರು ತೊಗೊಂಡಿರ್ತಕ್ಕಂಥದ್ದು ಇದು ಸರಿಯಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ವಾದವನ್ನು ಎಲ್ಲರೂ ಕೂಡ ಎರಡೂ ಪಕ್ಷದವರು ಕೂಡ ಮಾಡಿದ್ವಿ. ತದನಂತರ ಒಂದು ಸದನ ನಡಿಬೇಕಾದ್ರೆ ಇವತ್ತು ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅವರೊಂದು ಹೇಳಿಕೆನೂ ಕೂಡ ನಾವು ಇವತ್ತು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಯಾರಾದರೂ ಕೂಡ ಲಂಚ ಕೇಳಿದ್ರೆ ನನಗೆ ಹೇಳಿ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀನಿ ಅಂತ ಒಂದು ಮಾತನ್ನು ಕೂಡ ಮುಕ್ತವಾಗಿ ಇಡೀ ರಾಜ್ಯದ ಜನತೆಗೆ ಸಂದೇಶವನ್ನು ಕೊಟ್ಟರು. ಇದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನೀವೇ ನೋಡಿದ್ದೀರಿ, ಇಂದಿನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣ, ಅದು ದೊಡ್ಡ ಹಗರಣ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ಅವ್ರು ಹೇಳಿದ್ರು 187 ಕೋಟಿ ಅಲ್ಲ, ಬರೀ 87 ಕೋಟಿ ಅಂತಕ್ಕಂಥದ್ದು ಅವರೇ ಕೂಡ ಹೇಳಿದಂಥದ್ದು ಕೂಡ ನಾವೆಲ್ಲರೂ ಕೂಡ ಮಾಧ್ಯಮದ ಮುಖಾಂತರ ಗಮನಿಸಿದ್ದೇವೆ. ಇದಾದರೂ ಕೂಡ ಇನ್ನೂ ಅವನೇನು ತಪ್ಪಿತಸ್ಥನೇ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಮತ್ತೆ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು, ಇದೆಲ್ಲ ನೋಡಿದಾಗ ಅಂಥವ್ರನ್ನ ಕೂರಿಸ್ಕೊಂಡು ಸದನ ನಡೆಸಿದ್ರೆ ಎಷ್ಟು ಘನತೆ ಗಾಂಭೀರ್ಯ ಬರ್ತದೆ ಅಂತಕ್ಕಂಥದ್ದು ನೀವೇ ಯೋಚನೆ ಮಾಡಬೇಕಾಗುತ್ತೆ. ಇದನ್ನು ರಾಜ್ಯದ ಜನತೆ ನೋಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಅಂಥವ್ರನ್ನ ಕೂರಿಸ್ಕೊಂಡು ನೀವು ಈ ಸದನ ನಡೆಸಬಾರ್ದು ಅಂತಕ್ಕಂಥದ್ದು ನಾವಿಬ್ಬರು ಕೂಡ BJPಯವರು ಮತ್ತು ನಾವು ಇಬ್ಬರು ಕೂಡ ಇವತ್ತು ಪ್ರತಿಪಾದನೆಯನ್ನು ಮಾಡಿ ಅವ್ರನ್ನ ತೆಗೆದು ನೀವು ಸದನವನ್ನು ನಡೆಸಿ ಅಂತಕ್ಕಂಥದ್ದು ನಾವು ಹೋರಾಟಗಳು ನಡೀತಾ ಇದೆ. ಇದಾದ ನಂತರ ಇದೆಲ್ಲದಕ್ಕೂ ಮಿಗಿಲಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಜನತೆಯ ಹಿತ, ರೈತರದ್ದು ಮತ್ತು ಅಲ್ಲಿ ಈ ಬರಗಾಲದ ಪರಿಸ್ಥಿತಿನ ನಾವು ಎತ್ಕೋಬೇಕು ಅಂತಕ್ಕಂಥದ್ದು ಈಗಾಗಲೇ ಎರಡೂ ಪಕ್ಷದವರು ಕೂಡ ತೀರ್ಮಾನ ಮಾಡ್ತೇವೆ. ಇದಾದ ನಂತರ ಬರಗಾಲದ ಒಂದು ಚರ್ಚೆನೂ ಕೂಡ ತಂದು ಗಂಭೀರವಾಗಿ ಇವತ್ತು ಸುಮಾರು 173 ತಾಲೂಕುಗಳು ಈಗಾಗಲೇ ಬರಗಾಲ ಇರ್ಬೋದು ಅಂತಕ್ಕಂಥದ್ದು ಒಂದು ತೀರ್ಮಾನ ಇವತ್ತು ಸಮೀಕ್ಷೆನೂ ಕೂಡ ಆಗಿದೆ. ಅದರಲ್ಲಿ ಏನು ಕೇಂದ್ರ ಸರ್ಕಾರದ ಒಂದು ನಿಯಮದಂತೆ 102 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಸರ್ಕಾರ ಯೋಚನೆ ಮಾಡ್ತಾಯಿದೆ. ಅದನ್ನು ಶೀಘ್ರವಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಚರ್ಚೆಯಲ್ಲಿ ಒಂದು ಮುಖ್ಯವಾದ ಅಂಶ ಆಗಿತ್ತು. ಅದಾದ ನಂತರ ಇವತ್ತು ಬಿಡದಿ ಟೌನ್ಶಿಪ್ ಯೋಜನೆ ಇರ್ಬೋದು, ಇದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದರಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳು, ಇವರು ಯಾವಾಗಲೂ ಕೂಡ ಕುಮಾರಸ್ವಾಮಿ ಅವ್ರ ಕೂಸು ಅಂತಕ್ಕಂಥದ್ದು ಏನು ಹೇಳ್ಕೊಂಡು ಹೊರಟಿದ್ದಾರೆ. ಇವರು ಸದನ ಸಮಿತಿಯ ಒಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಿ ಅದರಲ್ಲಿ ಏನೇನು ವರದಿ ಕೊಟ್ಟಿದ್ರು ಇದೆಲ್ಲ ಕೂಲಂಕುಷವಾಗಿ ನಾವು ಚರ್ಚೆ ಮಾಡಿದ್ದೇವೆ. ಇದನ್ನು ಬೆಳಕಿಗೆ ತಂದು ಯಾರು ಇದರಲ್ಲಿ ಭಾಗಿಗಳಾಗಿದ್ದಾರೆ, ಯಾವ ಉದ್ದೇಶಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಸದನದ ಮುಂದೆ ಇಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಇದಾದ ನಂತರ ನೈಸ್ ಒಂದು ಕಂಪ್ನಿಯವರು ಯಾವ ರೀತಿ ರೈತರಿಗೆ ವಂಚನೆಯನ್ನು ಮಾಡಿದ್ದಾರೆ, ಎಷ್ಟು ಭೂಮಿಯನ್ನು ಅವರು ತಗೊಂಡಿದ್ದಾರೆ, ಇದೆಲ್ಲದೂ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿ ಈ ಥರ ಸಾರ್ವಜನಿಕರ ಆಸ್ತಿನ ಯಾವತ್ತೂ ನಾವು ಲೋಪ ಆಗ್ಲಿಕ್ಕೆ ಬಿಡಬಾರ್ದು, ಯಾರ್ದೋ ಒಬ್ಬರು ಸೊತ್ತಾಗಬಾರ್ದು, ಯಾರ್ದೋ ಇದು ಕಪಿಮುಷ್ಟಿಗೆ ಸಿಗಾಕೋಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವೆಲ್ಲವನ್ನೂ ಕೂಡ ಬೆಳಕಿಗೆ ತಂದು ಇವತ್ತು ಇದ್ರ ಜೊತೆಯಲ್ಲಿ ಎಷ್ಟೋ ಲಕ್ಷ ಮರಗಳನ್ನೂ ಕೂಡ ಹಾಕಕ್ಕೆ ಹೊರಟರು ಈ ಸರ್ಕಾರ. ಅವು ಯಾವ ಪರಿಸ್ಥಿತಿಯಲ್ಲಿ ಇದ್ದಾವೆ ಗೊತ್ತಿಲ್ಲ ಈಗ. ಏಕೆಂದರೆ ಕುಮಾರಸ್ವಾಮಿ ಅವರು ಒಂದ್ಸತಿ ಅವ್ರ ಮಾತಲ್ಲೂ ಕೂಡ ಹೇಳಿದ್ರು, ಇವರು ಗಿಡ ಹಾಕುವಂಥವ್ರನ್ನ ಕರ್ಕೊಂಬಂದಿಲ್ಲ, ಎಲ್ಲೋ ನಮ್ಮ ಮಂಡ್ಯದ ಕಡೆ ಭತ್ತ ನಾಟಿ ಮಾಡಿರೋನ್ನ ಕರ್ಕೊಂಬಂದಿರೋ ಅಂತಕ್ಕಂಥದ್ದು ಕೂಡ ಹೇಳಿದ್ರು. ಖಂಡಿತ ಅಷ್ಟು ಅರ್ಧ ಅಡಿ ಒಂದೊಂದು ಗಿಡ ಹಾಕಿದ್ರೆ ಅವು ಎಲ್ಲಿ ಬರಲಿಕ್ಕೆ ಸಾಧ್ಯ? ಇವರು ಅದನ್ನು ತೋರ್ಪಡಿಕೆಗೆ ಮಾಡಿದ್ರೆ ಪ್ರಕೃತಿನ ಉಳಿಸೋ ನಿಟ್ಟಿನಲ್ಲಿ ಇವರು ಆ ಯೋಜನೆ ಮಾಡಿಲ್ಲ. ಇಂಥ ಎಲ್ಲ ಹಲವಾರು ಒಂದು ದುರ್ಘಟನೆಗಳು ಮಾಡಿದಂಥದ್ದು ವೈಫಲ್ಯಗಳು ಇವತ್ತು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ನಾವು
ನಾವು ಮತ್ತು ನಮ್ಮ ಮಿತ್ರ ಪಕ್ಷವಾದಂಥ BJPಯವರು ಒಟ್ಟಾಗಿ ಧ್ವನಿ ಎತ್ತಿ ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಲೋಪದೋಷನ ಎತ್ತಿ ಹಿಡಿದು ಇವತ್ತು ರಾಜ್ಯನ ಒಂದು ಸರಿ ದಾರಿನಲ್ಲಿ ಕೊಂಡೊಯ್ಯಲಿಕ್ಕೆ ನಾವು ಅವ್ರಿಗೆ ಒತ್ತಾಯ ಮಾಡೋ ನಿಟ್ಟಿನಲ್ಲಿ ಈ ಸದನದಲ್ಲಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಇವತ್ತು ಜನತಾದಳದ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾಳೆನೂ ಕೂಡ ಇದೇ ಹೋರಾಟ ಇರ್ತದೆ. ಇದ್ರ ಜೊತೆಯಲ್ಲಿ ಬಿಡದಿ ಹೋರಾಟನೂ ಕೂಡ ಎರಡೂ ಪಕ್ಷದವರು ಒಟ್ಟಿಗೆ ಸೇರಿಕೊಂಡು ಒಂದು ಏನು ಇದರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಅದನ್ನು ಆಯೋಜಿಸಿದೆ. ಖಂಡಿತ ಎಲ್ಲರೂ ಸೇರಿಕೊಂಡು ಅದರಲ್ಲಿ ನಿಮಗೆ ಅಲ್ಲಿ ಮುಕ್ತವಾಗಿ ಅಲ್ಲಿರ್ತಕ್ಕಂಥ ರೈತರೇ ಅಲ್ಲಿ ಪಾಲ್ಗೊಂಡು ಅದರಲ್ಲಿ ಕೂತ್ಕೊಂಡು ಅವರ ಆಧಾರ್ ಕಾರ್ಡ್ ಸಮೇತ ಬರೋರಿದ್ದಾರೆ. ದಯಮಾಡಿ ಈಗ ಏನು ಮುಖ್ಯಮಂತ್ರಿಗಳು ಇವರು ಕಾಂಗ್ರೆಸ್ನವರು ಇವ್ರು ನಕಲಿ ಇದು ಎಲ್ಲರೂ ಕೂಡ ಆಗ್ಲಿಕ್ಕೆ ಜಮೀನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಏನು ಹೇಳಲಿಕ್ಕೆ ಹೊರಟಿದ್ದಾರೆ, ಅದೆಲ್ಲೋ ಒಂದು ಕಡೆ ಏನು ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥವ್ರು ಎಲ್ಲೆಲ್ಲಿ ಅವ್ರಿಗೆ ಸಿಕ್ಕಂಥ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂಥವರು ಇದಕ್ಕೆ ಉಪಯೋಗ ಆಗಿದ್ದಾರೆ. ಬಿಟ್ಟರೆ ಪ್ರಾಮಾಣಿಕ ರೈತರು ಯಾರು ಕೂಡ ಇವರಿಗೆ ಒಂದು ಇಂಚು ಒಂದು ಅಡಿ ಜಾಗನೂ ಕೊಡೋಕ್ಕೆ ಮುಂದೆ ಬಂದಿಲ್ಲ. ಅವರೆಲ್ಲರನ್ನೂ ಕೂಡ ಅಲ್ಲಿ ನಿಮಗೆ ನಿಮ್ಮ ಮುಂದೆ ಬಂದು ನಿಮ್ಗೆ ಹೇಳೋರಿದ್ದಾರೆ. ಅದನ್ನು ನಾಳೆ ಅದು ಪ್ರದರ್ಶನ ಆಗ್ತದೆ. ದಯಮಾಡಿ ಆಗಾರು ಕೂಡ ಇವರು ಒಂದು ಮನಸ್ಸು ಮಾಡಿ ಈ ಯೋಜನೆಯನ್ನು ಕೈ ಬಿಡಬೇಕು ಅಂತ ಒತ್ತಾಯ ಮಾಡಿ. ಸರ್, ಟೌನ್ಶಿಪ್ ವಿಚಾರನ ಯಾವಾಗ ಪ್ರಸ್ತಾಪ ಮಾಡ್ತೀವಿ ಸರ್ ವಿಧಾನಸಭೆ? ಈಗ ಇಲ್ಲ, ನಾವು ನಾಳೆ ಕೂತ್ಕೊಂಡು ಎರಡೂ ಪಕ್ಷದವರು ಬೆಳಗ್ಗೆ 10 ಗಂಟೆಗೆ ಕೂತ್ಕೊಂಡು ಚರ್ಚೆ ಮಾಡೋರಿದ್ದೀವಿ. ಯಾವ ವಿಷಯಗಳನ್ನ ತಗೋಬೇಕು, ಯಾವುದು ಇದಕ್ಕೆ ಮಾನ್ಯತೆ ಬೇಗ ಕೊಡಬೇಕು ಅಂತಕ್ಕಂಥದ್ದನ್ನ ಎರಡೂ ಪಕ್ಷದವ್ರು ಕೂತ್ಕೊಂಡು ಚರ್ಚೆ ಮಾಡಿ ಆದ್ಯತೆ ಮೇಲೆ ಎಲ್ಲ ವಿಷಯಗಳನ್ನೂ ಕೂಡ ಇವತ್ತು ಬೆಳಕು ಚೆಲ್ಲೋದಕ್ಕೆ ನಾವು ಮುಂದಾಗ್ತೀವಿ.